ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹುಳ ಚತುರ್ದಶಿ, ಮಂಗಳವಾರ. ದಿನಾಂಕ ಬಂದು 12/5/2026. ಆತ್ಮರೇ, ವಾರ ಬಂದು ಮಂಗಳವಾರ, ತಿಥಿ ಬಂದು ದಶಮಿ, ಬೆಳಗ್ಗೆ 9:43ವರೆಗೂ, ನಕ್ಷತ್ರದ ಪೂರ್ವಭಾದ್ರ, ರಾತ್ರಿ 8:51ವರೆಗೂ, ಯೋಗ ಬಂದು ವೈದ್ಯುತಿ, ಕರ್ಣ ಬಂದು ಭದ್ರ. ಇನ್ನು ರಾಹುಕಾಲ ಬಂದು 3ರಿಂದ 4:15ವರೆಗೂ, ಉಳಿಕ ಕಾಲ 12ರಿಂದ 1:30, ಅರ್ಧ ಪ್ರಹರಿ 7:30ರಿಂದ 9, ಯಮಗಂಟಕ ಕಾಲ 9ರಿಂದ 10:30, ಅಮೃತ ಗಡಿಗಳು 12ರಿಂದ 1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಪ್ರಯಾಣದಿಂದ ಲಾಭ, ಕಾರ್ಯ ಸಫಲತೆ, ಬಂಧುಗಳ ಮಿಲನ, ದ್ರಾಕ್ಷಾನಸು ಸಪೋಟ, ಈ ಕಿವಿ ಫ್ರೂಟ್ಸು, ಚೇಪೆ ಹಣ್ಣು ಯಾರೋ ಬೆಳೆದಿರ್ತಾರೆ ಅವರಿಗೆ ಉತ್ತಮವಾದ ಲಾಭಾಂಶ ಇರತಕ್ಕಂಥದ್ದು. ಬುಕ್ಸು ಪೆನ್ಸು, ಸ್ಟೇಷನರಿ ಬರ್ತಕ್ಕಂಥವ್ರಿಗೆ, ಜೆರಾಕ್ಸ್ ಅಂಗಡಿಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭರಾಶಿ. ಈ ವೃಷಭರಾಶಿಯವರಿಗೆ ವಕೀಲರು, ಈ ಪತ್ರ ಬರಹಗಾರ, ಡೀಡ್ ಸೈಟ್ಸ್ ಇರ್ತಾರೆ ನೋಡಿ, ಸ್ಟಾಂಪ್ ಪೆಂಡರ್ಗಳು, ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋರು, ಇವರಿಗೆಲ್ಲ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಎಲ್ಲ ರೀತಿಯ ರೈತರಿಗೆ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು. ನೀವು ಈ ದಿನ ಗಣಪತಿಯ ಸೂಕ್ತವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅದು ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ಕಟ್ಟಡ ಕಾರ್ಮಿಕರು ಹಾಗೂ ಗುತ್ತಿಗೆದಾರರಿಗೆ ಹೆಚ್ಚಿನ ಹೊರೆ, ದಾಳಿಂಬೆ, ನಿಂಬೆ, ಕರ್ಬೂಜ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮೆಡಿಕಲ್ಸ್ ಆ್ಯಂಡ್ ಜನರಲ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ, ನೆರಿತರ ಚಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿ ನಮ್ಮ ಮುಂದಕ್ಕೆ ಬಂದು ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ಮಿತ್ರರಿಂದ ಸಹಾಯ, ಗುಡಿ ಕಾರ್ಮಿಕರಿಗೆ ಮತ್ತು ಸೆಲ್ಫ್ ಎಂಪ್ಲಾಯ್ ಪರ್ಸನ್ಸ್ಗೆ ಬಹಳ ಒಳ್ಳೆಯ ದಿನ ಇವತ್ತು. ಈ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಯಾರು ಮಾರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅದು ಸಿಂಹರಾಶಿಗೆ ಬಂದಾಗ ಉತ್ತಮ ಆರೋಗ್ಯ ಪರಿಸ್ಥಿತಿ. ವಕೀಲರಿಗೆ ಮತ್ತು ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥ ದಿನಗಳು. ಉನ್ನತ ವ್ಯಾಸಂಗ ಮಾಡತಕ್ಕಂಥದ್ದು ಶುಭ. ರೇಷ್ಮೆ, ಶುಂಠಿ, ತಂಬಾಕು ಬೆಳೆಗಾರರಿಗೆ, ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹತ್ತಿ ಬೆಳೆಗಾರರು ಮತ್ತು ಎಲ್ಲರಿಗೂ ಸಹ ದಿನ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭ. ಗಣಪತಿ ಪಂಚಕವನ್ನು ಓದಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕರಕುಶಲ ಕರ್ಮಿಗಳು, ಸೋದ್ಯೋಗಿಗಳು, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ. ಹತ್ತಿ ಬೆಳೆಗಾರರು, ಎಲ್ಲ ರೀತಿಯ ಸೀಡ್ಸ್ ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ ಇವತ್ತು. ರಿಟೇಲ್ ಟ್ರೇಡರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯ ಸೂಕ್ತವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ಅನಿರೀಕ್ಷಿತ ಖರ್ಚುಗಳು. ಸರ್ಕಾರಿ ನೌಕರರಿಗೆ ಶುಭ. ಈ ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಸಪೋಟ, ಕಿತ್ತಳೆ, ದಾಳಿಂಬೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟಲ್ಲಿ ಬಹಳ ಒಳ್ಳೆಯ ಮಾರ್ಕೆಟ್ ಇರ್ತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ಮಾರೋರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆಂಜನೇಯ ಸ್ವಾಮಿಯ ದಂಡಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಖರ್ಚುಗಳಿಗೆ ಕಡಿವಾಣ, ಆರೋಗ್ಯ ಸ್ಥಿರ. ತೆಂಗು, ಅಡಿಕೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ಈ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರು, ವುಡ್ ವರ್ಕ್ಸ್ಗಳಿಗೆ ಒಳ್ಳೆ ಲಾಭದಾಯಕವಿರ್ತಕ್ಕಂಥ ದಿನ. ಕುಜ ಅಷ್ಟೋತ್ತರವನ್ನು ಓದಿ ಅಥವಾ ಕೇಳಿರಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಧನುಸ್ಸು ರಾಶಿಗೆ ಕುಟುಂಬದಲ್ಲಿ ನೆಮ್ಮದಿ, ಶುಭಕರ ವಾತಾವರಣ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರಿಂದ ಶುಭ ಸುದ್ದಿ, ವಿದ್ಯಾರ್ಥಿಗಳಿಗಂತೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಣ್ಣು ತರಕಾರಿ ಬೆಳೆಗಾರರಿಗೆ ಸೌಲಭ್ಯದ ಕೊರತೆ ಇವತ್ತು. ಅವ್ರಿಗೆ ವ್ಯವಸಾಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸ್ ಮಾಡ್ತಕ್ಕಂಥವ್ರು, ಕಾಫಿ ಟೀ ಪೌಡರ್ ಮಾಡ್ತಕ್ಕಂಥವ್ರಿಗೆಲ್ಲ ಲಾಭದಾಯಕವಾಗಿರ್ತದೆ. ಕಾಲಭೈರವ ಅಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 7
ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಿ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಒಂದು ಮಕರ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯ ಪ್ರಗತಿ, ಪ್ರಯಾಣದಿಂದ ಶುಭ. ರಾಗಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಕೆಟಬಿಲಿಟಿ ಇರ್ತಕ್ಕಂಥದ್ದು, ಸಿದ್ಧಪಡಿಸಿರ್ತಕ್ಕಂಥವು ಯಾವುದೇ ಸಿದ್ಧಪಡಿಸ್ತಕ್ಕಂಥದ್ದು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ಆದಿತ್ಯಾದಿ ನವಗ್ರಹಗಳನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಲೆ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕುಂಭರಾಶಿಯಲ್ಲಿ ಆರ್ಥಿಕ ಪ್ರಗತಿ, ವೃತ್ತಿಪರರಿಗೆ ಶುಭ ದಿನ. ವಿದ್ಯಾರ್ಥಿಗಳಿಗೆ ಬಹಳ ವಿದ್ಯೆಯಲ್ಲಿ ಬಹಳ ಉತ್ತೇಜನ ಸಿಗ್ತಕ್ಕಂಥದ್ದು. ಎಣ್ಣೆ ಕಾಳು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಮಾರ್ಕೆಟಬಿಲಿಟಿ ಇರ್ತಕ್ಕಂಥದ್ದು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ನಿಮ್ಮ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ನಿಮಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅದರಿಂದ ಮೀನರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ, ವಿತ್ತೀಯ ಕೊರತೆ ಅಂದರೆ ಹಣಕಾಸಿನ ಕೊರತೆ ಇರತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ, ಮಕ್ಕಳಿಂದ ಶುಭ ಸುದ್ದಿ, ಪೂಜಾ ದ್ರವ್ಯಗಳು, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹನುಮಾನ್ ಚಾಲೀಸವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕಿತ್ತಲೆ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಆತ್ಮರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿದ್ದು, ಆತ್ಮರೆ ತಮ್ಮೆಲ್ಲರಿಗೂ ಈ ದಿನ ಈ ಸುಬ್ರಹ್ಮಣ್ಯ ಸ್ವಾಮಿಯ ದಯದಿಂದ, ಕುಜಗ್ರಹದ ಒಂದು ಆಧಾರದಿಂದ ನಿಮಗೆಲ್ಲರಿಗೂ, ಯಾಕಂದರೆ ಕುಜದ ಸ್ಥಾನಪಲಟದ ಬಗ್ಗೆ ನಾನು ಹೇಳಿದ್ವಿ, ಅದರಿಂದ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಕಳಕಳಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.